ಮಾಯನ್ನ ಏನಾದರೂ ಮಾಡಿ ಸಮಾಧಾನ ಮಾಡಲೇಬೇಕು. ನಾಳೆ ಮದುವೆ ಇಟ್ಕೊಂಡು ಹೀಗೆ ಗಂಟು ಮುಖ ಹಾಕ್ಕೊಂಡಿರೋದು ಸರಿ ಹೋಗಲ್ಲ. ಅಯ್ಯಪ್ಪ, ಇದೇನು ಭಾವ, ನೀವಿಲ್ಲಿ ಯಾಕೆ ನಿದ್ದೆ ಬರಲಿಲ್ಲ? ಇಲ್ಲ ಕಣ, ಯಾಕೋ ಹೊಟ್ಟೆ ಸರಿ ಇಲ್ಲ ಕೋದಂಡ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಇದೇ ಆಗೋಗಿದೆ ಕಣ. ಅಲ್ಲ, ಟ್ಯಾಬ್ಲೆಟ್ ಏನಾದರೂ ಬೇಕಾ ಭಾವ? ಏನು ಬೇಡ ಕಣೋ, ಸೋಡಾ ಕುಡ್ದಿದ್ದೀನಿ, ಸರಿ ಹೋಗುತ್ತೆ. ಅಲ್ಲ, ನೀನೇನಿಲ್ಲಿ? ಅದು ಸುಮ್ಮನೆ ಹೀಗೆ ನಿದ್ದೆ ಬರಲಿಲ್ಲ, ವಾಕ್ ಮಾಡ್ತಾ ಇದ್ದೆ ಅಷ್ಟೇ. ಅಲ್ಲ, ನಾಳೆ ಮದುವೆ ಇಟ್ಕೊಂಡು ನಿದ್ದೆ ಬಂದಿಲ್ಲ ಅಂದರೆ ಒಪ್ಕೋತೀನಿ, ಓಕೆ. ಆದರೆ ಮಾಯನ್ ರೂಮ್ ಕಡೆ ವಾಕ್ ಮಾಡ್ತಾ ನಿದ್ದೆ ಬಂದಿಲ್ಲ ಅಂದರೆ ಯಾಕೋ ಒಪ್ಕೊಳಕ್ಕಾಗ್ತಿಲ್ಲ ಕಣ. ಹಾಗೇನಿಲ್ಲ ಭಾವ, ಸುಮ್ಮನೆ ವಾಕ್ ಮಾಡ್ತಿದ್ದೆ ಅಷ್ಟೇ. ಕೋದಂಡ, ನಾನು ಮದುವೆ ಆದವನೇ. ಮದುವೆ ಹಿಂದಿನ ದಿವಸ ಯಾಕೆ ನಿದ್ದೆ ಬಂದಿಲ್ಲ ಅಂತ ನನಗೂ ಚೆನ್ನಾಗಿ ಅರ್ಥ ಆಗತ್ತೆ ಭಾವ. ಅದು ಇಲ್ಲ, ಇದು ಇಲ್ಲ. ಈಗ ನಿನಗೂ ನಿದ್ದೆ ಬರ್ತಾ ಇಲ್ಲ, ನನಗೂ ನಿದ್ದೆ ಬರ್ತಾ ಇಲ್ಲ. ಈಗ ಮದುವೆ ಆದಮೇಲೆ ಹೆಂಡತಿನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಭಾವ, ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ ಭಾವ. ಹೇಗಿದ್ರು ಇಬ್ರಿಗೂ ನಿದ್ದೆ ಬರ್ತಾ ಇಲ್ಲ. ಮದುವೆ ಆದಮೇಲೆ ಸಂಸಾರ ಹೇಗೆ ಮಾಡಬೇಕು, ಹೆಂಡತಿನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಬಾ 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 ಭಾವ, ಬಾರೋ. ಈ ಕುಡುಕ್ ನನ್ನ ಮಕ್ಕಳು ಎಣ್ಣೆ ನಶೆಲಿ ಹೆಣ್ಣಿರೋದನ್ನೇ ಮರ್ತು ಹೋಗಿದ್ದಾರೆ. ಈ ಜಗತ್ತೇ ಪ್ರಳಯ ಆದರೂ ಇವಳಂತೂ ಎದ್ದೇಳಲ್ಲ. ಎಣ್ಣೆ ಹಾಕಾಯ್ತು, ಒಂದ್ಸಲ ಟ್ರೈ ಮಾಡಿಬಿಡೋಣ.